ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮಿಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, 2026 ಸ್ವಸ್ತಿಶ್ರೀ ಪರಾಭಾವ ನಾಮ ಸಂವತ್ಸರದಲ್ಲಿ ಆಗಸ್ಟ್ ತಿಂಗಳಲ್ಲಿ ಬರುವಂತಹ ಹಬ್ಬಗಳು, ಪರ್ವದಿನಗಳು, ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಯಾವ ದಿನಾಂಕಗಳಂದು ಯಾವ ವಾರದಂದು ಬರುತ್ತೆ, ಹಾಗೆಯೇ ಮದುವೆ, ಗೃಹ ಪ್ರವೇಶ, ನಾಮಕರಣ, ಅನ್ನಪ್ರಾಶನ, ಶಂಕುಸ್ಥಾಪನೆ, ವ್ಯಾಪಾರವನ್ನು ಪ್ರಾರಂಭಿಸಲು ಶುಭ ಮುಹೂರ್ತಗಳು ಮುಂತಾದ ಎಲ್ಲ ಶುಭ ಕಾರ್ಯಗಳಿಗೂ ಶುಭ ಮುಹೂರ್ತದ ದಿನಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ನಾವು ವಿವರವಾಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, 2026 ಆಗಸ್ಟ್ ತಿಂಗಳು ಆಷಾಢ ಮಾಸ ಮತ್ತು ಶ್ರಾವಣ ಮಾಸಗಳೆರಡರಿಂದ ಕೂಡಿ ಬಂದಿರುವಂತಹ ತಿಂಗಳಾಗಿದೆ. ಆಷಾಢ ಬಹುಳ ತದಿಯ ತಿಥಿಯಿಂದ ಶ್ರಾವಣ ಬಹುಳ ತದಿಯ ತಿಥಿಯವರೆಗೂ ಆಗಸ್ಟ್ ತಿಂಗಳು ಇರುತ್ತೆ. ಆಗಸ್ಟ್ ತಿಂಗಳಲ್ಲಿ 1ನೇ ತಾರೀಕು ಶನಿವಾರದಿಂದ ಆಗಸ್ಟ್ 12ನೇ ತಾರೀಕು ಬುಧವಾರದವರೆಗೂ ಆಷಾಢ ಮಾಸ ಇರುತ್ತೆ. ಆಗಸ್ಟ್ 13ನೇ ತಾರೀಕು ಗುರುವಾರದಿಂದ ಶ್ರಾವಣ ಮಾಸ ಪ್ರಾರಂಭವಾಗುತ್ತೆ. ಅಂದರೆ ಆಗಸ್ಟ್ ತಿಂಗಳು ಆಷಾಢ ಮಾಸ ಮತ್ತು ಶ್ರಾವಣ ಮಾಸಗಳೆರಡರಿಂದನೂ ಕೂಡಿ ಬಂದಿದೆ. ಆಗಸ್ಟ್ 12ನೇ ತಾರೀಕಿನವರೆಗೂ ಆಷಾಢ ಮಾಸ ಇರುತ್ತೆ. ಆದ್ದರಿಂದ ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳಿಗೆ ಶುಭ ಮುಹೂರ್ತಗಳು ಇರೋದಿಲ್ಲ. ಆಗಸ್ಟ್ 13ನೇ ತಾರೀಕಿನಿಂದ ಶ್ರಾವಣ ಮಾಸ ಪ್ರಾರಂಭವಾಗುತ್ತೆ. ಆ ದಿನದಿಂದ ಅಂದರೆ ಆಗಸ್ಟ್ 13ನೇ ತಾರೀಕಿನಿಂದ ವಿವಾಹ, ಗೃಹ ಪ್ರವೇಶ, ನಾಮಕರಣ, ಹುಟ್ಟು ಕೂದಲು ತೆಗೆಸೋದಕ್ಕೆ, ಅನ್ನಪ್ರಾಶನ ಮಾಡಿಸೋದಕ್ಕೆ, ಚಿಕ್ಕ ಮಕ್ಕಳಿಗೆ ಶಂಕುಸ್ಥಾಪನೆ ಮಾಡೋದಕ್ಕೆ, ವ್ಯಾಪಾರಗಳನ್ನು ಪ್ರಾರಂಭಿಸೋದಕ್ಕೆ ಎಲ್ಲದಕ್ಕೂ ಶುಭ ಮುಹೂರ್ತಗಳು ಪ್ರಾರಂಭವಾಗುತ್ತೆ. ಇವೆಲ್ಲದರ ಬಗ್ಗೆ ಅಂದರೆ ಆಯಾ ಆಗಸ್ಟ್ ತಿಂಗಳ 1ನೇ ತಾರೀಕಿನಿಂದ 31ನೇ ತಾರೀಕಿನವರೆಗೂ ಆಯಾ ದಿನದ ತಿಥಿ, ನಕ್ಷತ್ರ, ಆ ದಿನ ಏನು ವಿಶೇಷತೆಯನ್ನು ಹೊಂದಿದೆ, ಪ್ರಾಮುಖ್ಯತೆ ಏನು ಅನ್ನೋದನ್ನು ವಿವರವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಆಗಸ್ಟ್ 1ನೇ ತಾರೀಕು ಶನಿವಾರ, ತಿಥಿ ಆಷಾಢ ಬಹುಳ ತದಿಯ ತಿಥಿ ಬಂದಿದೆ. ನಕ್ಷತ್ರ ಶತಭಿಷ ನಕ್ಷತ್ರ. ಆಗಸ್ಟ್ 2ನೇ ತಾರೀಕು ಭಾನುವಾರ, ತಿಥಿ ಚೌತಿ ತಿಥಿ, ನಕ್ಷತ್ರ ಬಂದು ಪೂರ್ವಭಾದ್ರ ನಕ್ಷತ್ರ ಬಂದಿದೆ. ಈ ದಿನ ಸಂಕಷ್ಟಹರ ಚತುರ್ಥಿ ಬಂದಿದೆ. ಸಂಕಷ್ಟಗಳನ್ನು ತೊಲಗಿಸುವಂತಹ ಸಂಕಷ್ಟಹರ ಚತುರ್ಥಿಯನ್ನು ಈ ದಿನ ಹೆಣ್ಮಕ್ಕಳು ಆಚರಿಸ್ಕೊಳ್ಬಹುದು. ಆಗಸ್ಟ್ 3 ಸೋಮವಾರ, ತಿಥಿ ಪಂಚಮಿ ತಿಥಿ, ನಕ್ಷತ್ರ ಬಂದು ಉತ್ತರಾಭಾದ್ರ ನಕ್ಷತ್ರ ಬಂದಿದೆ. ಆಗಸ್ಟ್ 4ನೇ ತಾರೀಕು ಮಂಗಳವಾರ, ತಿಥಿ ಷಷ್ಠಿ ತಿಥಿ, ನಕ್ಷತ್ರ ರೇವತಿ ನಕ್ಷತ್ರ. ಆಗಸ್ಟ್ 5ನೇ ತಾರೀಕು ಬುಧವಾರ, ತಿಥಿ ಸಪ್ತಮಿ ತಿಥಿ, ನಕ್ಷತ್ರ ಅಶ್ವಿನಿ ನಕ್ಷತ್ರ. ಆಗಸ್ಟ್ 6ನೇ ತಾರೀಕು ಗುರುವಾರ, ತಿಥಿ ಅಷ್ಟಮಿ ತಿಥಿ, ನಕ್ಷತ್ರ ಬಂದು ಭರಣಿ ನಕ್ಷತ್ರ. ಆಗಸ್ಟ್ 7ನೇ ತಾರೀಕು ಶುಕ್ರವಾರ, ತಿಥಿ ನವಮಿ ತಿಥಿ, ನಕ್ಷತ್ರ ಕೃತ್ತಿಕಾ ನಕ್ಷತ್ರ. ಆಗಸ್ಟ್ 8ನೇ ತಾರೀಕು ಶನಿವಾರ, ದಶಮಿ ತಿಥಿ. ಆದರೆ ಸ್ನೇಹಿತರೆ, ದಶಮಿ ತಿಥಿ ಬೆಳಗ್ಗೆ 11:45 ಮಾತ್ರ ಇದೆ. ನಂತರ ಏಕಾದಶಿ ತಿಥಿ ಪ್ರಾರಂಭವಾಗುತ್ತೆ. ಈ ದಿನ ನಕ್ಷತ್ರ ಬಂದು ರೋಹಿಣಿ ನಕ್ಷತ್ರ. ಈ ದಿನ ಇದು ಆಷಾಢ ಮಾಸ ಆದ್ರೂ ಬಾಡಿಗೆ ಮನೆ ಬದಲಾಯಿಸೋದಕ್ಕೆ, ಅನ್ನಪ್ರಾಶನ ಮಾಡಿಸೋದಕ್ಕೆ ಶುಭ ಸಮಯ ಆಗಿದೆ. ಆಗಸ್ಟ್ 9ನೇ ತಾರೀಕು ಭಾನುವಾರ, ಏಕಾದಶಿ ತಿಥಿ ಇದೆ. ಸ್ನೇಹಿತರೆ, ಏಕಾದಶಿ ತಿಥಿ ಬೆಳಗ್ಗೆ 9:15 ಮಾತ್ರ ಇದೆ. ನಂತರ ದ್ವಾದಶ ತಿಥಿ ಪ್ರಾರಂಭವಾಗುತ್ತೆ. ಈ ದಿನ ಮೃಗಶಿರ ನಕ್ಷತ್ರ ಇದೆ. ಈ ದಿನ ಕಾಮಿಕಾ ಏಕಾದಶಿಯನ್ನು ಆಚರಿಸಿಕೊಳ್ಳಬಹುದು. ಆಗಸ್ಟ್ 10ನೇ ತಾರೀಕು ಸೋಮವಾರ, ತಿಥಿ ದ್ವಾದಶಿ ತಿಥಿ ಇದೆ. ದ್ವಾದಶಿ ತಿಥಿ ಬೆಳಗ್ಗೆ 6:45 ಇದೆ. ನಕ್ಷತ್ರ ಬಂದು ಅದ್ರಾ ನಕ್ಷತ್ರ. ಆಗಸ್ಟ್ 11ನೇ ತಾರೀಕು ಮಂಗಳವಾರ, ಚತುರ್ದಶಿ ತಿಥಿ ಇದೆ. ನಕ್ಷತ್ರ ಬಂದು ಪುನರ್ವಸು ನಕ್ಷತ್ರ. ಆಗಸ್ಟ್ 12ನೇ ತಾರೀಕು ಬುಧವಾರ, ತಿಥಿ ಅಮಾವಾಸ್ಯೆ ತಿಥಿ ಇದೆ. ಈ ದಿನ ಪುಷ್ಯಮಿ ನಕ್ಷತ್ರ ಇದೆ. ಸ್ನೇಹಿತರೆ, ಈ ದಿನಕ್ಕೆ ಆಷಾಢ ಬಹುಳ ಅಮಾವಾಸ್ಯೆ ತಿಥಿ ಇದೆ. ಈ ದಿನಕ್ಕೆ ಆಷಾಢ ಮಾಸ ಮುಗಿಯುತ್ತೆ. ಈ ದಿನ ಹೆಣ್ಮಕ್ಳು ಭೀಮನ ಅಮಾವಾಸ್ಯೆಯನ್ನು ಆಚರಿಸ್ಕೊಳ್ತಾರೆ. ಆಗಸ್ಟ್ 13ನೇ ತಾರೀಕು ಗುರುವಾರ, ತಿಥಿ ಶ್ರಾವಣ ಶುಕ್ಲ ಪಾಡ್ಯಮಿ ತಿಥಿ.
ನಕ್ಷತ್ರ ಬಂದು ಆಶ್ಲೇಷ ನಕ್ಷತ್ರ. ಈ ದಿನದಿಂದ ಶ್ರಾವಣ ಮಾಸ ಪ್ರಾರಂಭವಾಗುತ್ತೆ. ಆಗಸ್ಟ್ 14ನೇ ತಾರೀಕು ಶುಕ್ರವಾರ ವಿದ್ಯಾತಿಥಿ ಬಂದಿದೆ. ಮಖಾ ನಕ್ಷತ್ರ, ಮೊದಲ ಶ್ರಾವಣ ಶುಕ್ರವಾರ. ಈ ದಿನ ಆಚರಿಸ್ಕೊಳ್ಬಹುದು. ಈ ದಿನ ವಿವಾಹಕ್ಕೆ ಅಷ್ಟೇನೂ ಸೂಕ್ತವಾಗಿಲ್ಲ. ಗೃಹ ಪ್ರವೇಶ, ಶಂಕುಸ್ಥಾಪನೆ, ಅನ್ನಪ್ರಾಶನ, ಹುಟ್ಟುಕೂದಲು ಮುಂತಾದ ಶುಭ ಕಾರ್ಯಗಳಿಗೆ ಉತ್ತಮವಾಗಿದೆ. ಆಗಸ್ಟ್ 15 ಶನಿವಾರ, ಮೊದಲ ಶ್ರಾವಣ ಶನಿವಾರ. ಈ ದಿನ ವೆಂಕಟೇಶ್ವರ ಸ್ವಾಮಿಯ ಭಕ್ತರು ಬಹಳ ವಿಶೇಷವಾಗಿ ಸ್ವಾಮಿಯನ್ನು ಪೂಜಿಸ್ಕೊಳ್ತಾರೆ. ಈ ದಿನ ತಿಥಿ ತದಿಯಾ ತಿಥಿ, ನಕ್ಷತ್ರ ಪುಬ್ಬ ನಕ್ಷತ್ರ. ಅದಷ್ಟೇ ಅಲ್ಲ, ಭಾರತದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಈ ದಿನ ಆಚರಿಸ್ಕೊಳ್ತೀವಿ. ಆಗಸ್ಟ್ 16 ಭಾನುವಾರ, ಚೌತಿ ತಿಥಿ, ಉತ್ತರ ನಕ್ಷತ್ರ ಇದೆ. ಈ ದಿನ ವಿವಾಹ, ಗೃಹ ಪ್ರವೇಶ, ಅನ್ನಪ್ರಾಶನ, ನಾಮಕರಣ, ಹುಟ್ಟು ಕೂದಲು, ಹೊಸ ವ್ಯಾಪಾರವನ್ನು ಪ್ರಾರಂಭಿಸೋದಕ್ಕೆ ಎಲ್ಲ ಶುಭ ಕಾರ್ಯಗಳಿಗೂ ಈ ದಿನ ಉತ್ತಮವಾಗಿದೆ, ಮಾಡಿಕೊಳ್ಬಹುದು. ಆಗಸ್ಟ್ 17 ಸೋಮವಾರ, ತಿಥಿ ಪಂಚಮಿ ತಿಥಿ, ನಕ್ಷತ್ರ ಹಸ್ತ ನಕ್ಷತ್ರ ಇದೆ. ಈ ದಿನವೂ ಕೂಡ ಎಲ್ಲ ಶುಭ ಕಾರ್ಯಗಳಿಗೂ ಅನುಕೂಲವಾಗಿದೆ. ಆಗಸ್ಟ್ 18 ಮಂಗಳವಾರ, ಶ್ರಾವಣ ಮಂಗಳವಾರ. ಮೊದಲ ಮಂಗಳಗೌರಿ ವ್ರತವನ್ನು ಆಚರಿಸ್ಕೊಳ್ಬಹುದು. ಈ ದಿನ ತಿಥಿ ಷಷ್ಠಿ ತಿಥಿ, ಚಿತ್ತಾ ನಕ್ಷತ್ರ ಇದೆ. ಈ ದಿನ ಶುಭ ಕಾರ್ಯಗಳಿಗೆ ಅನುಕೂಲವಾಗಿಲ್ಲ. ಆಗಸ್ಟ್ 19 ಬುಧವಾರ, ಸಪ್ತಮಿ ತಿಥಿ ಬಂದಿದೆ, ಸ್ವಾತಿ ನಕ್ಷತ್ರ. ಆಗಸ್ಟ್ 20 ಗುರುವಾರ, ತಿಥಿ ಅಷ್ಟಮಿ ತಿಥಿ, ನಕ್ಷತ್ರ ವಿಶಾಖ ನಕ್ಷತ್ರ. ಶುಭ ಕಾರ್ಯಗಳಿಗೆ ಅಷ್ಟೇನೂ ಅನುಕೂಲವಾಗಿಲ್ಲ. ಆಗಸ್ಟ್ 21 ಶುಕ್ರವಾರ, ಎರಡನೇ ಶ್ರಾವಣ ಶುಕ್ರವಾರ. ಹೆಣ್ಣು ಮಕ್ಕಳು ಲಕ್ಷ್ಮಿ ವ್ರತವನ್ನು ಆಚರಿಸ್ಕೊಳ್ತಾರೆ. ಈ ದಿನ ತಿಥಿ ಬಂದು ನವಮಿ ತಿಥಿ, ನಕ್ಷತ್ರ ಅನುರಾಧ ನಕ್ಷತ್ರ. ಈ ದಿನ ವಿವಾಹ, ಗೃಹ ಪ್ರವೇಶ, ಶಂಕುಸ್ಥಾಪನೆ, ಅನ್ನಪ್ರಾಶನ, ನಾಮಕರಣ, ಸೀಮಂತ ಮುಂತಾದ ಅಕ್ಷರಾಭ್ಯಾಸನೂ ಕೂಡ ಮುಂತಾದ ಎಲ್ಲ ಶುಭ ಕಾರ್ಯಗಳಿಗೂ ದಿನ ಬಹಳ ಉತ್ತಮವಾಗಿದೆ. ಆಗಸ್ಟ್ 22 ಶನಿವಾರ, ದಶಮಿ ತಿಥಿ ಬಂದಿದೆ. ರಾತ್ರಿ 1:52 ದಶಮಿ ತಿಥಿ ಇರುತ್ತೆ. ಈ ದಿನವೂ ಕೂಡ ಎಲ್ಲ ಶುಭ ಕಾರ್ಯಗಳಿಗೂ ಉತ್ತಮವಾಗಿದೆ. ಆಗಸ್ಟ್ 23 ಭಾನುವಾರ, ತಿಥಿ ಏಕಾದಶಿ ತಿಥಿ, ನಕ್ಷತ್ರ ಮೂಲ ನಕ್ಷತ್ರ ಇದೆ. ಎಲ್ಲ ಶುಭ ಕಾರ್ಯಗಳಿಗೂ ಈ ದಿನವೂ ಕೂಡ ಅನುಕೂಲವಾಗಿದೆ. ಆಗಸ್ಟ್ 24 ಸೋಮವಾರ, ದ್ವಾದಶಿ ತಿಥಿ, ನಕ್ಷತ್ರ ಬಂದು ಪೂರ್ವಾಷಾಢ ನಕ್ಷತ್ರ ಇದೆ. ಆಗಸ್ಟ್ 25ನೇ ತಾರೀಕು ಮಂಗಳವಾರ, ತಿಥಿ ತ್ರಯೋದಶಿ ತಿಥಿ, ಉತ್ತರಾಷಾಢ ನಕ್ಷತ್ರ ಇದೆ. ಶುಭ ಕಾರ್ಯಗಳಿಗೆ ಅನುಕೂಲವಾಗಿಲ್ಲ. ತಿಥಿ ನಕ್ಷತ್ರ ಚೆನ್ನಾಗಿದೆ, ಆದರೆ ವಾರ ಮಂಗಳವಾರ. ಇದು ಎರಡನೇ ಶ್ರಾವಣ ಮಂಗಳವಾರ ಆಗಿದೆ. ಮಂಗಳಗೌರಿ ವ್ರತವನ್ನು ಆಚರಿಸ್ಕೊಳ್ಬಹುದು. ಆಗಸ್ಟ್ 26 ಬುಧವಾರ, ತ್ರಯೋದಶಿ ತಿಥಿ, ಬೆಳಗ್ಗೆ 7:52 ಮಾತ್ರ ಇದೆ. ನಕ್ಷತ್ರ ಬಂದು ಶ್ರವಣ ನಕ್ಷತ್ರ. ಎಲ್ಲ ಶುಭ ಕಾರ್ಯಗಳಿಗೂ ಈ ದಿನ ಉತ್ತಮವಾಗಿದೆ. ಆಗಸ್ಟ್ 27 ಗುರುವಾರ, ತಿಥಿ ಚತುರ್ದಶಿ ತಿಥಿ, ನಕ್ಷತ್ರ ಧನಿಷ್ಠ ನಕ್ಷತ್ರ. ಬೆಳಗ್ಗೆ 8 ಮಾತ್ರ ಚತುರ್ದಶಿ ತಿಥಿ ಇದೆ, ನಂತರ ಹುಣ್ಣಿಮೆ ತಿಥಿ ಪ್ರಾರಂಭವಾಗುತ್ತೆ. ಆಗಸ್ಟ್ 28 ಶುಕ್ರವಾರ, ಪೌರ್ಣಮಿ ತಿಥಿ, ಬೆಳಗ್ಗೆ 9:30 ಮಾತ್ರ ಇರುತ್ತೆ. ನಕ್ಷತ್ರ ಶತಭಿಷ ನಕ್ಷತ್ರ. ಇದನ್ನು ರಾಖಿ ಪೌರ್ಣಮಿ ಅಂತ ಕರಿತೀವಿ, ರಕ್ಷಾಬಂಧನ್. ಎಲ್ಲ ಸಹೋದರಿಯರು ಸಹೋದರರಿಗೆ ಅವರ ಆರೋಗ್ಯ ಆಯುಷು ಉತ್ತಮವಾಗಿರಲಿ ಅಂತ ರಾಖಿಯನ್ನು ಕಟ್ಟುವಂತಹ ಹಬ್ಬ ಇದಾಗಿದೆ. ಆಗಸ್ಟ್ 29ನೇ ತಾರೀಕು ಶನಿವಾರ, ಶ್ರಾವಣ ಬಹುಳ ಪಾಡ್ಯಮಿ ತಿಥಿ, ನಕ್ಷತ್ರ ಬಂದು ಪೂರ್ವಭಾದ್ರ ನಕ್ಷತ್ರ. ಆಗಸ್ಟ್ 30 ಭಾನುವಾರ, ವಿದ್ಯಾತಿಥಿ, ಉತ್ತರಾಭಾದ್ರ ನಕ್ಷತ್ರ. ಎಲ್ಲ ಶುಭ ಕಾರ್ಯಗಳಿಗೂ ಉತ್ತಮವಾಗಿದೆ. ವಿವಾಹ, ಗೃಹ ಪ್ರವೇಶದೊಂದಿಗೆ ಎಲ್ಲ ಶುಭ ಕಾರ್ಯಗಳನ್ನು ಮಾಡ್ಕೋಬಹುದು. ಆಗಸ್ಟ್ 31ನೇ ತಾರೀಕು ಸೋಮವಾರ, ತದಿಯಾ ತಿಥಿ, ರೇವತಿ ನಕ್ಷತ್ರ ಇದೆ. ಯಾವ ಶುಭ ಕಾರ್ಯಗಳಿಗೂ ಅಷ್ಟೇನೂ ಅನುಕೂಲವಾಗಿಲ್ಲ. ಇದೆಲ್ಲ ಆಗಸ್ಟ್ ತಿಂಗಳ ಪ್ರತಿಯೊಂದು ದಿನದ, ವಾರದ, ನಕ್ಷತ್ರ, ತಿಥಿ, ಶುಭ ಕಾರ್ಯಗಳಿಗೆ ಉತ್ತಮವಾದ ದಿನಗಳು, ಪರ್ವದಿನಗಳು, ವಿಶೇಷವಾದ ದಿನಗಳು, ಹಬ್ಬಗಳ ಬಗ್ಗೆ ಮಾಹಿತಿ ಸ್ನೇಹಿತರೆ. ಆದರೆ ಸ್ನೇಹಿತರೆ, ನಮ್ಮ ಜನ್ಮ ನಕ್ಷತ್ರಕ್ಕನುಗುಣವಾಗಿ ಶುಭ ಮುಹೂರ್ತ ಸಮಯ ಬದಲಾಗ್ತಾ ಇರುತ್ತೆ. ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡ್ಕೋಬೇಕು ಅಂದರೂ ನಾನು ಹೇಳಿರೋ ವಿಷಯದ ಜೊತೆಗೆ, ಯಾಕೆಂದರೆ ನಿಮ್ಮ ಜನ್ಮ ನಕ್ಷತ್ರ ಗೊತ್ತಿರೋಲ್ಲ, ಆ ಜನ್ಮ ನಕ್ಷತ್ರವನ್ನು ತೆಗೆದುಕೊಂಡು ಹೋಗಿ ನೀವು ಪಂಡಿತರ ಬಳಿ
ವಿಚಾರಿಸಿ ನಂತರ ಶುಭ ಕಾರ್ಯಗಳನ್ನು ಮಾಡಿಕೊಳ್ಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರಿಗಾದರೂ ಅನುಕೂಲ ಆಗುತ್ತೆ ಅನ್ನೋದಾದರೆ ಅವ್ರಿಗೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಉತ್ತಮವಾದ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ ಸ್ನೇಹಿತರೆ.